ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಬೇಕು. ಈ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಮೊದಲನೇ ಮಾವಿನ ಹಣ್ಣು ನಂದು ನನಗೆ ಆ್ಯಂಡ್ ಹರ್ ಪೇಜ್ ಯು ಕ್ಯಾನ್ ಗೆ ಫ್ರೆಂಡ್ಸೇ ಇಲ್ಲ, ಯಾರ ಜೊತೆ ವಿಷಯ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂತಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಭವಿಷ್ಯಂಗೆ ಕಾಲೇಜ್ ಇಲ್ಲ, ಸೊ ಇವತ್ತು ರಜಾ ಇದೆ ಗೈಸ್. ಭವಿಷ್ಯಂಗೆ ಆರಾಮ್ಸೆ ನಿಧಾನಕ್ಕೆ ಎದ್ದಿದ್ದೀನಿ. 8:30 ಎದ್ದಿದ್ದೀನಿ ಗೈಸ್. ನಿದ್ದೆ ಮಾಡಿಬಿಟ್ರೆ ಬೆಳಗ್ಗೆ ಬರ್ತದೆ, ಅದೇನೋ ಖುಷಿ. ಯಾಕೆಂದರೆ ನೆನ್ನೆ ರಾತ್ರಿ ತುಂಬ ಲೇಟಾಗಿ ಮಲ್ಕೊಂಡೆ. ನನಗೆ ಕೆಲಸ ಇತ್ತು, ಒಂಚೂರು ಕ್ಲೀನ್ ಮಾಡ್ತಾಯಿದ್ದೆ. ಸೊ ಇವತ್ತು ಏನು ಬ್ಲಾಗು ಅಂತ ಅಂದರೆ ನನಗೂ ಗೊತ್ತಿಲ್ಲ, ಬಟ್ ನೆನ್ನೆ ನನಗೊಂದು ಕೊಲಾಬ್ ಸಿಕ್ತು ಅಂತ ವೀಡಿಯೋ ಮಾಡಿದ್ನಲ್ಲ, ಸೊ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಬಿಟ್ಟು ನಾನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಬೇಕು. ಸೊ ಅದನ್ನು ವೀಡಿಯೋ ಮಾಡ್ತೀವಿ. ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ನು ಅದು ಹೀರೆಕಾಯಿ ಬಾತ್ ಮಾಡಿದ್ದೆ. ನಮ್ಮ ವಿಷಯ ಅಲ್ಲಿ ಕೂತಿದ್ದಾಳೆ. ಇಷ್ಟೊತ್ತು ಓದ್ಕೋತಾ ಇದ್ಲು, ಇವಾಗ ಕೂತಿದ್ದಾಳೆ. ಲ್ಯಾಪ್ಟಾಪ್ ಅಲ್ಲ, ಮೊಬೈಲ್ ಇಟ್ಕೊಂಡು ಕೂತಿದ್ದಾಳೆ. ಇವಾಗ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ಲು ಇಷ್ಟೊತ್ತು. ಈ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಮೊದಲನೇ ಮಾವಿನ ಹಣ್ಣು ಈಗ ಕಟ್ ಮಾಡಿಬಿಟ್ಟು ಭವಿಷ್ಯಂಗೆ ಒಂಚೂರು, ನಾನೊಂಚೂರು ತಿಂತೀನಿ. ಅವರಪ್ಪ ಬಂದಾದಮೇಲೆ ಅವ್ರಿಗೂ ಕೊಡ್ತೀನಿ. ಆ್ಯಕ್ಚುಲಿ ನೆನ್ನೆನೇ ತಂದರು, ಬಟ್ ನಾನು ನನ್ನ ವಿಡಿಯೋ ಹಿಡೀಲಿಲ್ಲ ಇದನ್ನೆಲ್ಲ. ಸೊ ಇವಾಗ ಹಿಡಿತಾ ಇದ್ದೀನಿ. ಸೊ ಭವಿಷ್ಯಂಗೆ ಇದನ್ನು ಕಟ್ ಮಾಡಿಬಿಟ್ಟು ಕೊಡ್ತೀನಿ, ಹೇಗಿದೆ ಅಂತ ಹೇಳ್ತಾಳೆ. ನನಗೆ ಈ ಮಾವಿನ ಹಣ್ಣಿಗಿಂತ ಇನ್ನೊಂದು ಸ್ವಲ್ಪ ಹುಳಿ ಇರುತ್ತಲ್ಲ, ಆ ಮಾವಿನ ಹಣ್ಣು ಜಾಸ್ತಿ ಇಷ್ಟ. ಬಟ್ ಇದು ತುಂಬ ಸ್ವೀಟಾಗಿರುತ್ತೆ, ಇದು ಚೆನ್ನಾಗಿರುತ್ತೆ ಗೈಸ್. ಸೊ ಈ ಮಾವಿನ ಹಣ್ಣನ್ನ ಕಟ್ ಮಾಡಿಬಿಟ್ಟು ತಿನ್ಬಿಡೋಣ. ಭವಿಷ್ಯಂಗೆ ಕೊಡ್ತೀನಿ ಈಗ. ಭವಿಷ್ಯ ಇಲ್ಲಿ 38 ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಚೆನ್ನಾಗಿದೆಯಾ? ವಿಷಯ ಲ್ಯಾಪ್ಟಾಪ್ ಹುಷಾರಿ ಬಿಟ್ಟು ಹೋಮ್ ಆ ಕಡೆ. ನಾನು ಪೀಸ್ ತಿಂತೀನಿ ಗೈಸ್. ಈ ಮಾವಿನಹಣ್ಣು ಸಿಪ್ಪೆ ಸಮೇತ ತಿನ್ಕೋಬೋದು ಗೈಸ್. ನೀವು ಹಸು ಆಗಿದ್ರೆ ತಿನ್ನಿ ಗೈಸ್. ನೋಡಿ ಇಲ್ಲಿ ಇವರು ಮನುಷ್ಯರು, ಅದಕ್ಕೆ ಸಿಪ್ಪೆ ತಿಂತಾ ಇಲ್ಲ. ನಾವು ಹಸುಗಳು, ನಾವು ತಿಂತೀವಿ. ಈಗ ಸದ್ಯಕ್ಕೆ ನಮ್ಮ ಯಜಮಾನ್ರು ಬರೋ ತನಕ ಕಾಯಬೇಕು. ಬಿಕಾಸ್ ಒಂದು ವಿಡಿಯೋ ಶೂಟ್ ಮಾಡ್ಕೋಬೇಕು ನಾವು. ನಮ್ಮ ಯಜಮಾನ್ರು ಬಂದಿದ್ದಾರೆ, ಇವಾಗ ವಿಡಿಯೋ ಮಾಡಬೇಕು. ಫಸ್ಟ್ ಟೈಮ್ ನಾವು ಈ ಥರ ವಿಡಿಯೋ ಮಾಡ್ತಾ ಇರೋದು. ಏನೋ ಹೆಂಗೆ ಮಾಡಬೇಕು ಅಂತ ಒಂದು ಸ್ವಲ್ಪ ಐಡಿಯಾ ಇದೆ, ಹಾಗೆ ಮಾಡ್ತೀವಿ. ಚೆನ್ನಾಗಿ ಅದು ಬಂದರೆ ಓಕೆ ಗೈಸ್, ಇಲ್ಲ ಆದ್ರೂ ಓಕೆ ಅನ್ನಲೇಬೇಕು. ಏನಂದ್ರೆ ನಂದು ನನಗೆ ಕಟ್ ಮಾಡಿ ತಡಿ ಏನಂತ ಅನ್ಬೇಕು. ಚೆನ್ನಾಗಿ ಬರಲಿಲ್ಲ ಈ ವಿಡಿಯೋ. ಆ್ಯಂಡ್ ಮೇಡ್ ಎಲ್ಲ ಇರುತ್ತೆ, ಹಿಂಗಂತಾರೆ. ನೀವು ಎಲ್ಲಿ ತನಕ ಹೇಳಿದ್ದೆ? ಅವ್ರದ್ದು ಜ್ಯುವೆಲ್ರೀಸ್ ಹತ್ರ ಇದೆ. ಯಾಕೆ ಅಂದರೆ ಅವ್ರದ್ದು ಹ್ಯಾಂಡ್ ಮೇಡ್ ಗಿಫ್ಟ್ಸು. ಬರ್ಕೊಬಿಡಮ್ಮ. ಇಲ್ಲ ತಾಳು ಒಂದು ಸ್ವಲ್ಪ. ಹ್ಯಾಂಪರ್ಸು, ಹ್ಯಾಂಡ್ ಮೇಡ್ ಗಿಫ್ಟ್ಸ್. ಓಕೆ, ಇದು ಮೈಕ್ ಆನ್ ಆಗಿದೆ, ಬೇಕಾ ನೀನು ಅಪ್ಪ ನೀನು ಮಾತಾಡ್ತಿರೋದು ಅವಾಗಿಂದ ಬತ್ತೈತೆ. ಬೇಡ ನಂಗೆ ಗೈಸ್. ವಿಸಿಟ್ ಏನ ಅವ್ರ ಪೇಜ್ನಲ್ಲಿ ಇರೋ ಇವ್ರ ಪೇಜ್ ಹೆಸರು ಹೇಳು. ಅವ್ರ ಪೇಜ್ನ ಒಂದ್ಸರಿ ಚೆಕ್ ಮಾಡಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್ ಹರ್ ಪೇಜ್ ಆ್ಯಂಡ್ ಹರ್ ಪೇಜ್. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಔಟ್ ಹರ್ ಪೇಜ್ ಆ್ಯಂಡ್ ಎಲ್ಲನೂ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಗೈಸ್.
ಗಾನುತಸ್ಯ ಪೇಜ್ನಲ್ಲಿ ಎಲ್ಲ ಗನ್ನುತಸ್ಯ. ಸಾರಿ ಎಲ್ಲ ಗನ್ನುತಸ್ಯ. ಸಾರಿ so much go and visit her page once. Page one. ನೀನು ಬಾ ಒಂಚೂರು ಸ್ಕ್ರೀನ್ಗೆ. ಆ್ಯಂಡ್ ಗೈಸ್ ನಾನು ಇಯರಿಂಗ್ ಹಾಕ್ಕೊಂಡಿದ್ದೀನಲ್ಲ ಇದು ಕೂಡ ಅವ್ರ ಪೇಜ್ದೇನೆ. ಇಟ್ ಈಸ್ ಸೋ ಕ್ಯೂಟ್ ಆ್ಯಂಡ್ ಇದು ನನ್ನ ಫೇವ್ರೆಟ್. ಗೈಸ್ ಇವಾಗ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಗೈಸ್. ಅಡುಗೆಗೆ ಇಟ್ಟಿದ್ದೀನಿ, ಅದೆಲ್ಲ ಇಂಪಾರ್ಟೆಂಟು. ನಮ್ಮ ಭವಿಷ್ಯಂಗೆ ಮೆಹಂದಿ ಹಚ್ಚಬೇಕು ತಲೆಗೆ. ನನಗೆ ಬಿಳಿ ಕೂದಲು ಬಂದಿದೆ, ನಾನೇ ಹಚ್ಕೊಳ್ಳಲ್ಲ ಗೈಸ್, ಇವಳಿಗೆ ಹಚ್ಬೇಕಂತ ರೆಡಿ ಮಾಡಿಸ್ಬಿಟ್ಟು ಹಿಂದಿನ ದಿನನೇ ಇಟ್ಟಿದ್ದಾಳೆ. ಬಾರಮ್ಮ ಹೊರಗಡೆ ನಡಿ ಹಚ್ತೀನಿ. ಗೈಸ್ ನಮ್ಮ ಭವಿಷ್ಯ ಪಿಜ್ಜಾ ಹಚ್ತಿದ್ದಾಳೆ ಗೈಸ್. ಮತ್ತೆ ಮಧ್ಯಾಹ್ನ ಹೋಗಿ ತಿಂತಾರೆ. ಚೆನ್ನಾಗಿದೆ ತಾನೆ ಇದು ನೋಡಕ್ಕೆ ತಾನೆ ಒಂಥರ ಕ್ಲಾಸಿಕ್ ಗರ್ಲ್ ಪ್ಲಾಸ್ಟಿಕ್ ಗೈಸ್ ಬೊಟ್ಟು ನೋಡಿ ಇಲ್ಲಿಗೆ ಬಂದ್ಬಿಟ್ಟಿದೆ. ಏನೇನೋ ಎಲ್ಲೆಲ್ಲಿ ಹೋಗ್ಬಂದಿದ್ದೀವಿ ಬೊಟ್ಟು ತೋರಿಸ್ತಾ ಇದ್ದೆ. ಇವಾಗ ನಮ್ಮ ಅಮ್ಮ ಮೆಹಂದಿ ಹಾಕ್ತಾರೆ, ಇವಾಗ ಹಾಕಿಸ್ಕೊಳ್ಳೋದಷ್ಟೇ. ಬಾಯ್ ಗೈಸ್ ನನಗೆ ಹಚ್ತಾಳೆ ಅದಾದ್ಮೇಲೆ ಅವಳು ಮಿಗೋದೇ ಇಲ್ಲ ಅದರಲ್ಲಿ. ಮಿಕ್ಸಿದ್ರೆ ಹಚ್ತೀಯಾ ಗೈಸ್? ಈ ಹಳ್ಳಿನಲ್ಲಿ ಕೂತಿರ್ತಾರೆ ಗೊತ್ತಾ ಒಬ್ಬೊಬ್ರು, ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆರಾಮಾಗೆ ಮೆಹಂದಿ ನೋಡಿ ಇರಿಟೇಷನ್ ಆಗ್ತಿಲ್ಲ ಭವಿಷ್ಯ. ಗೈಸ್ ಅವಳಿಗೆ ಹಚ್ಬಿಟ್ಟು ನನ್ನ ಕೈಗೆ ಹತ್ತಿ ನೋಡಿ ಗೈಸ್, ಎಲ್ಲ ಆರೆಂಜ್ ಆಗಿ ಹೋಗ್ಬಿಟ್ಟಿದೆ. ಗೈಸ್ ಇವತ್ತು ನಮ್ಮ ಮಮ್ಮಿ ನನಗೆ ಮೆಹಂದಿ ಹಚ್ತಾರೆ ಗೈಸ್. ಅದನ್ನ ಆಯ್ತಲ್ಲ? ಇಲ್ಲ ಇಲ್ಲಿಗೆಲ್ಲ ಹಚ್ತಾರೆ, ಇಲ್ಲಿಗೆಲ್ಲ ಆಮೇಲೆ ತೋರಿಸ್ತೀವಿ. ಒಟ್ಟಿನಲ್ಲಿ ನಂದು ಲೈಫ್ನ ಬೆಂಡೆತ್ತಿ ಬ್ರೇಕ್ ಹಾಕಿ ಮುಗಿಸ್ಬಿಡ್ಬೇಕು. ಇರುತ್ತಲ್ಲ ಅಲ್ಲಿ ಇಟ್ಕೋಬಾರ್ದು ಗೈಸ್, ಇಲ್ಲಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡ್ಬಿಟ್ಟು ಅದೇ ಕರೆಕ್ಟ್ ಜಾಗ ಬೊಟ್ಟು ಇಡಕ್ಕೆ. ಇಲ್ಲ ಇಲ್ಲಿ ಇಟ್ಕೋಬೇಕು ಗೈಸ್, ಇಲ್ಲಿ ಇಟ್ಕೋಬೇಕು. ಇದು ಮಧ್ಯ, ನಮ್ಮ ಅಮ್ಮನ ಮಧ್ಯ ಇದು. ಅಲೇ ನಾವೇನು ಏಲಿಯನ್ನ? ನಿಂದು ಮಧ್ಯ ಬಂದಿದ್ದು ಅಲ್ಲ ಬಿಡು, ಒಂದು ವಾರ ಆದ್ಮೇಲೆ ಹಾಕ್ತೀನಿ ಅಂತ. ಹಿಂಗೆ ಹೋಗ್ಬಿಡು, ಕಾಲೇಜ್ ಚೆನ್ನಾಗಿರುತ್ತೆ. ಡೇರ್ ಮಾಡಕ್ ಬರುತ್ತಾ ನಿಂಗೆ ಈ ಥರದ್ದೆಲ್ಲ? ಡೇರ್ ಇಲ್ಲ, ಹಿಂಗೆ ಕಾಲೇಜ್ಗೆ ಹೋಗ್ತೀನಿ ನಾನು ಒಂದಿನ ಅಂತ ಡೇರ್ ಮಾಡು. ಗೇಟ್ ಒಳಗೂ ಸೇರ್ಸಲ್ಲ ಗೈಸ್. ಗೈಸ್ ಇವಾಗ ಸದ್ಯಕ್ಕೆ ಸಾಯಂಕಾಲ 6:30 ಆಗಿದೆ. ಆ್ಯಂಡ್ ಭವಿಷ್ಯ ಮೆಹಂದಿ ಬೇಕು ಅಂತ ಹೇಳ್ತಿದ್ದು, ತಲೆಗೆ ಹಚ್ಕೊಳ್ಳೋದಕ್ಕಲ್ಲ, ತಲೆಗೆ ಹಚ್ಕೊಂಡು ಆಯ್ತು, ಇವಾಗ ಕೈಗೆ ಹಚ್ಕೋಬೇಕಂತ ಗೈಸ್. ಸೊ ಅದನ್ನು ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅದೇ ಗ್ಯಾಪಲ್ಲಿ ಕಾಫಿ ಕುಡ್ಕೊಂಡು ಬರೋದು. ನನ್ನ ಭವಿಷ್ಯ ಏನೋ ಶಾಪಿಂಗ್ ಮಾಡ್ಕೊಂಡಿದ್ದಾಳೆ ಅವಳಿಗೆ. ಆ್ಯಂಡ್ ಏನು ಅಂದರೆ ಅದೇ ಚಿಪ್ಸು ಅದು ಇದು ಸಾಂಜಿ ಪಿಂಜಿ ತಿಂಡಿ ತೀರ್ಥ ತೊಗೊಂಡಿದ್ದಾಳೆ ಗೈಸ್ ಅಷ್ಟೇ. ಇಲ್ಲೇ ಕುತ್ಕೊಳ್ಳೋಣ ಬಾ, ತುಂಬ ಬಿಸಿ ಇದೆ ಗೈಸ್, ಸಕ್ಕತ್ ಬಿಸಿ ಇದೆ ಇವತ್ತು, ಯಾಕೋ ಗೊತ್ತಿಲ್ಲ. ತುಂಬಕ್ಕೂ ಬೇರೆ ಕೊಟ್ಬಿಟ್ಟಿದ್ದಾರೆ. ಸಖತ್ತಾಗಿದೆ ಗೈಸ್. ಸೀನಿಯರ್ ಸಿಟಿಸನ್ಸ್ ಎಲ್ಲ ಸುಮಾರು ಜನ ಇಲ್ಲಿ ಅಕ್ಕಪಕ್ಕ ಇರೋದು ಸೀನಿಯರ್ ಸಿಟಿಸನ್ಸೇ. ಲೈಕ್ ಫ್ರೆಂಡ್ಸ್ ಆಗಿರ್ತಾರಲ್ಲ, ಫ್ರೆಂಡ್ಸ್ ಬಂದಿರ್ತಾರೆ. ವಿಡಿಯೋ ತೆಗಿತಿರೋರು ಸೀನಿಯರ್ ಸಿಟಿಸನ್. ಮಾತಾಡಿದ್ರಲ್ಲ ಅವರು ಸೀನಿಯರ್ ಸಿಟಿಸನ್ ಅಲ್ಲ. ಮುಂದೆ ನಾನು ಸೀನಿಯರ್ ಸಿಟಿಸನ್ ಆದಾಗ ನನಗೆ ಫ್ರೆಂಡ್ಸೇ ಇಲ್ಲ, ಯಾರ ಜೊತೆ ವಿಷಯ. ನಿನ್ನ ಸೀನಿಯರ್ ಸಿಟಿಸನ್ ಮುಂದೆ ಅನ್ಬೇಕಾಗಿಲ್ಲ. ಆಯಿತು, ಅವಾಗೂ ನಿನ್ನ ಜೊತೆನೇ ಬರಲಾ? ಹಿಂಗೆ ಅಲ್ಲಾಡೋ ಟೈಮಲ್ಲಿ. ಆ್ಯಕ್ಚುಲಿ ಅದು ಟೇಸ್ಟ್ ಚೆನ್ನಾಗಿದೆ, ಆದರೆ ತಿನ್ನಬಾರ್ದು ಅಂತ ಸುಮ್ಮನೆ ಬೇಡ ಕಾಫಿ ಕುಡಿತಾ ಇದ್ದೀನಿ ಸಾಕು.
ಇವತ್ತು ನಮ್ಮ ಅಮ್ಮನೇ ಹೇಳಿದ್ದೀನಿ ತಗೋ ಇದಕ್ಕೆ ಪೇ ಮಾಡ್ತೀನಿ ನಾನು ಬೇಕಂದ್ರೆ ಬ್ಲೂ ಕಲರೇ ತಗೋ ಬ್ಲೂ ಕಲರ್ ತಗೋ ಹೂ ಅಂತ ಅಂದ್ಕೊಂಡೆ ನಾನು ಬರೀ ಇದು ತಗೋ ಅಂತ ಹೇಳಿದೆ, ಆದರೆ ಅವಳು ಇನ್ನೂ ಬೇರೆ ಏನೇನೋ ತೊಗೊಂಬಿಟ್ಟಿದ್ದಾಳೆ. ಯಾವುದೇ ಕಾರಣಕ್ಕೂ ಒಂದು ಪೈಸೆ ಕೊಡಲ್ಲ. ಅದಕ್ಕೆ ನಾನು ಇದಕ್ಕೆ 20 ರೂಪೀಸ್ ಕೊಟ್ಬಿಟ್ಟು ಸುಮ್ಮನೆ ಆಗ್ತೀನಿ. ಗೈಸ್ ಇವಾಗ ವಾಪಸ್ಸು ಮನೆಗೆ ಹೊರಟಿದ್ದೀವಿ. ನಡಿಯಮ್ಮ, ಹೋಗು ಬೇಡ ಗಿಪ್ಪು ಬೇಡ. ನೀವು ಹುಡುಗಿದು ಒಂದೊಂದು ನಿಮಿಷಕ್ಕೂ ಒಂದೊಂದು ಥರದ್ದು ಆಸೆಗಳು ಉಟ್ಕೊಂಡ್ಬಿಡುತ್ತಲ್ಲ. ನಾನೇ ತಗೋತೀನಿ ನನ್ನ ಪರ್ಸ್. ಬೇಡ ಚಿನ್ನ, ನನ್ನ ಮಾತು ಕೇಳೋ. ಮನೆಗೆ ಬಂದ್ಬಿಟ್ವಿ ಓಡ್ಕೊಂಡು. ಈಗ ನಮ್ಮ ತಾರಾ ಅತ್ತಿಗೆ ಯಾರ್ಯಾರಿಗೂ ಹೇಳಿಲ್ಲ ಗೈಸ್, ನನಗೆ ಕೊಲಾಪ್ ಸಿಕ್ಕಿದೆ ಇದು. ಇವಾಗ ತೊಗೊಂಡೋಗಿ ಎಲ್ಲ ತೋರಿಸ್ತೀನಿ. ಲೈಕ್ ಐ ವಾಂಟೆಡ್ ಟು ಫಸ್ಟು ವಿಡಿಯೋ ಅಪ್ಲೋಡ್ ಆಗೋಗ್ಬಿಡ್ಲಿ, ಫಸ್ಟ್ ಇದೆಲ್ಲ ಆಗೋಗ್ಬಿಡ್ಲಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇವಾಗ ನಾನು ಎಲ್ಲ ತೊಗೊಂಡೋಗಿ ತೋರಿಸ್ತೀನಿ ಗೈಸ್. ಇವಾಗ 8:15 ಗೈಸ್. ಆ್ಯಂಡ್ ಗುಳ್ಳೆ ಆಗೋಗ್ಬಿಟ್ಟಿದೆ. 8 ಕಾಲಾಗಿದೆ ಗೈಸ್. ನಮ್ಮ ಅಮ್ಮಂಗಲ್ಲ ಗೈಸ್ ಅದು ತೋರಿಸ್ತಾ ಇರೋದು. ನಮ್ಮ ಅಮ್ಮ ದೇವ್ರ ಸಮಾನ. ಸೊ ಹಂಗೆಲ್ಲ ನಾವು ತೋರ್ಸಲ್ಲ, ಸರಿನಾ? ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಎಲ್ಲ ಮಾಡ್ಕೊಳ್ಳಲ್ಲ ಗೈಸ್. ಭವಿಷ್ಯ 8 ಕಾಲು. ಅಕಸ್ಮಾತ್ 8 ಕೈ ಅಂತ ಇದ್ದಿದ್ರೆ ಕೈ ತೋರಿಸಿರೋಳು. 8 ಕಾಲು. 8 ಕಾಲು ಅಂತ ಮುಕ್. ಬಟ್ ನಾನು ಮುಕ್ಕಾಲು. ಅದು 8 ಕಾಲು ಅಲ್ಲ. ವರೆಗೆ ಹೆಂಗೆ ಹೇಳ್ತೀಯ? ಆಗಲ್ಲ ಅದು. 8:15 ಅನ್ನಿ ಗೈಸ್, ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಜೀವನಾನೇ ಹಂಗೆ ಗೈಸ್. ಸೂಪರ್ ಕಂಟೆಂಟ್ ಅಲ್ವಾ? ನಾನು ಒಂದ್ 2 ನಿಮಿಷಕ್ಕೆ ಬಂದಂಗೂ ಒಂದೊಂದು ರೀಲ್ ಆಗ್ತಾ ಇರ್ತೀನಿ. ನಮ್ಮ ಭವಿಷ್ಯ ಜೀವನದ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಏನು ಮಾಡೋದು ಗೈಸ್? ಅಲ್ಲ, ಗಾಡಿನಲ್ಲಿ ಬರಬೇಕಾದ್ರೆ ಕಾಫಿ ಕುಡ್ಕೊಂಡು ಭವಿಷ್ಯ ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಮೊದಲು ಮನೆಗೆ ನಡಿ ಸಾಕು ನೀನು ಅಂತಾಳೆ. ಇವಾಗ ಈ ಥರ ಎಲ್ಲ ಮೆಹಂದಿ ಮಾಡಿಸ್ಕೊಳ್ಳೋಣ ಗೈಸ್ ನಮ್ಮ ಅಮ್ಮನ ಹತ್ರ, ಸರಿನಾ? ಇವಳ ಹತ್ರ ಏನು ಮಾತಾಡೋಂಗಿಲ್ಲ. ಮುಂದೆ ಫ್ಯೂಚರಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡು ಏನಿಲ್ಲ ಗೈಸ್. ಅದ್ರ ಬಗ್ಗೆ ಟಾಪಿಕ್ ತೆಗಿತಿದ್ದಂಗೆ ನಡಿತೀಯ ಮನೆಗೆ ಮೊದಲು ಅಂತ ಹೇಳ್ತಾಳೆ ಅಲ್ಲ ಗೈಸ್. ನೋಡಿ ನಾನು ಮೆಹಂದಿ ಹಾಕಿದ್ನಲ್ಲ, ಅದೇನು ಕಲರೇ ಕಾಣಿಸ್ತಿಲ್ಲ. ಫ್ಲಾಶ್ ಲೈಟ್ ಬಿಟ್ಟ ಅಲ್ಲಿ ಕಲರ್ ಕಾಣಿಸ್ತಿಲ್ಲ ಗೈಸ್, ಇಲ್ಲಿ ಕಲರ್ ಕಾಣಿಸ್ತಾ ಇದೆ. ಇವಾಗ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಫ್ಲಾಶ್ ಲೈಟ್ ಬಿಡ್ತಾರಲ್ಲ ಅವಾಗ ಕಾಣಿಸುತ್ತೆ ಗೈಸ್. ಗೈಸ್ ಇವಾಗ ಅವಳಿಗೆ ಮೆಹಂದಿ ಹಾಕ್ತೀನಿ. ಮೆಹಂದಿ ಹಾಕಾದ್ಮೇಲೆ ಅದು ಹೆಂಗ್ ಬಂದಿದೆ ಅಂತ ತೋರಿಸ್ತೀವಿ ಗೈಸ್. ಅದು ಡಿಸೈನ್ ಹೆಂಗಿದೆ ಇವಾಗ ತೋರಿಸ್ತೀವಿ ಗೈಸ್. ಒಂದು ನಿಮಿಷ ನೋಡಿ. ಒಂದ್ ಹಿಂಗೆ, ಓಕೆನಾ? ಸೊ ಇದು ಹಾಕೋದು, ಅರ್ಥ ಆಯ್ತಾ? ಒಂದ್ ಡಿಸೈನ್ ಮುಗಿಯೋ ಅಷ್ಟರಲ್ಲಿ ಬಂದು ಇಲ್ಲಿ ಇದು ಇನ್ನೊಂದ್ 4 ಹಾಕಿಸ್ಕೊಂಡ್ಬಿಡು, ಇನ್ನೊಂದೆರಡು ಕಡೆ ಕೈ ಇದ್ರೆ. ಇನ್ನೊಂದ್ 4 ಹಾಕಿಸ್ಕೊಂಡ್ಬಿಡು, ಇನ್ನೊಂದೆರಡು ಕಡೆ ಕೈ ಇದ್ರೆ. ಈ ಡಿಸೈನ್ ಒಂದು ಡಿಸೈನ್ ಮುಗಿಯೋ ಅಷ್ಟರಲ್ಲಿ ಗೈಸ್ 51 ಸರಿ ಜಗಳ ಆಡ್ಬಿಟ್ಟಿರ್ತೀವಿ. ಅದು ಸರಿಗಿಲ್ಲ, ಇದು ಸೊಟ್ಟಿಗಿದೆ, ಅದು ಕೊಟ್ಟಿಗಿದೆ. ಇವಾಗ್ಲೇ ಅದ್ರದ್ದು ಇಮ್ಯಾಜಿನ್ ಮಾಡ್ಕೋತಾ ಇದ್ರೆ ಭಯ ಆಗ್ತಾ ಇದೆ ಇವಳ ಜೊತೆ ಜಗಳ ಆಡೋದು. ಓಕೆ ಗೈಸ್, ಮಾಡಾದ್ಮೇಲೆ ತೋರಿಸ್ತೀವಿ ಗೈಸ್. ಇವಾಗ ಟೈಮು 12:30 ಆಗ್ತಾ ಇದೆ. ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ವಿಡಿಯೋ ತೆಗಿಬೇಕಾದ್ರೆ ಒಂದು ಪಲ್ಟಿ ಹೊಡೆದೆ ಲೈಕ್ ನಾಟ್ ಇನ್ ದ ಸೆನ್ಸ್ ಆ್ಯಕ್ಚುಲ್ ಪಲ್ಟಿ ಅಲ್ಲ, ಒಂದೊಂದು ಸೆಂಟೆನ್ಸ್ ಹೇಳೋದಕ್ಕೂ ತಡಬಡಾಯಿಸ್ತಾ ಇದ್ದೀನಿ. ವಿಡಿಯೋ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಗೈಸ್. ರೀಲ್ಸ್ನಲ್ಲಿ ಪ್ರಮೋಟ್ ಮಾಡ್ತಾರಲ್ಲ, ಅವ್ರದ್ದು ಅಷ್ಟು ಈಸಿ ಅಲ್ಲ ಮಾಡೋದು. ಒಂಚೂರು ಮಿಸ್ ಮಾಡಿದ್ರೂ ಲೈಕ್ ಪ್ರೊನೌನ್ಸಿಯೇಷನ್ ಮಿಸ್ ಆದ್ರೂ ಅದು ತಪ್ಪಾಗಿ ಕೇಳಿಸುತ್ತೆ. ಆ್ಯಂಡ್ ಪದೇ ರಿಪೀಟ್ ಮಾಡೋಂಗಿರೋದಿಲ್ಲ. ಒಂದನ್ನೇ ಪದೇ ಹೇಳಿದ್ರೆ ವ್ಲಾಗ್ ಉದ್ದ ಆಗೋಗ್ಬಿಡುತ್ತೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಭವಿಷ್ಯ ಎಲ್ಲ ಒಳ್ಳೆ ಹೇಳ್ಕೊಟ್ಟಿದ್ದು. ಆಮೇಲೆ 40 ಸತಿ ಗಾನು ತಸ್ಯ ಅಂತ ಇದ್ದೆ, ಆದರೆ ಅದು ಗನ್ನು ತಸ್ಯ. ಅವಳೆಲ್ಲ ಹೇಳಿ ಕರೆಕ್ಟ್ ಆಗಿರೋ ಲೈನ್ಗಳೆಲ್ಲ ಅವಳೇ ಹೇಳ್ತಾ ಇದ್ಲು, ಆಮೇಲೆ ನಾನು ಹೇಳ್ತಾ ಇದ್ದೆ. ಹೌದು, ಸ್ಪೆಷಲ್ ಥ್ಯಾಂಕ್ಸು. ಸ್ಪೆಷಲ್ ಥ್ಯಾಂಕ್ಸ್ ರಿಗಾರ್ಡಿಂಗ್ ಟು ಮಿಸ್ ಭವಿಷ್ಯ. ಹೌದು ಗೈಸ್.
ಬಟ್ ಸಖತ್ತು. ನಾವು ನಾರ್ಮಲಾಗಿ ಹಿಂಗೆ ಮಾತಾಡ್ತಾ ಇದ್ರೆ ಭಯ ಏನಾಗೋದಿಲ್ಲ ಗೈಸ್. ಆದ್ರೆ ಭವಿಷ್ಯ ನನಗೆ ಎನರ್ಜಿ ಕೊಟ್ಲು ಮಾತಾಡಕ್ಕೆ. ಹೌದು ಗೈಸ್, ಭವಿಷ್ಯ ಹೆಲ್ಪ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಚೆನ್ನಾಗಾಯಿತು. ಅದರ್ವೈಸ್ ನಾನು ಒಬ್ಬಳೇ ಇದ್ದಿದ್ರೆ ಎಲ್ಲ 1 ಅವರ್ಗೆ ಆಗೋ ಅಂಥದ್ದನ್ನ ಒಂದು 5 ಅವರ್ 4 ವರ್ಷ ತಗೋತಿದ್ದೆ ಗೈಸ್. 4 ವರ್ಷ ತಗೋತಿದ್ದೆ ಗೈಸ್. ಭವಿಷ್ಯ ಇಲ್ಲ ಅಂದರೆ ನನಗೆ ಆಗೋದೇ ಇಲ್ಲ. ಆ ಭವಿಷ್ಯದ ಮುಖ ತೋರಿಸು ಒಂದು ಸ್ವಲ್ಪ, ಎಲ್ಲರಿಗೂ ದರ್ಶನ ಸಿಕ್ಬಿಡ್ಲಿ. ವಾವ್, ಈ ಹುಡುಗಿನ ಹೆಲ್ಪ್ ಮಾಡಿದ್ದು ಅಂತ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಹೇಳ್ತಾ ಇದ್ದೀನಿ. ಓವರ್ ಆಲ್ ಇವತ್ತೊಂದು ಹೆಂಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಎಂಡ್ತಿದ್ದೀನ ಇಲ್ಲ ಎಟ್ಟುತ್ತಿದ್ದೀನಿ ಏನಂತಂದೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ತಿದ್ದೀನಿ ಓಕೆ ಗೈಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ತಿದ್ದೀನಿ. ನೋಡಿ ಎಷ್ಟು ತಪ್ಪಾಗಿ ಹೋಗುತ್ತೆ. ಅದು ಟೆನ್ಸ್ ಆಗೋಗ್ಬಿಟ್ಟಿರ್ತೀವಿ ಗೈಸ್. ಟೆನ್ಸ್ಡ್ ಆಗೋಗ್ಬಿಟ್ಟು ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಕರೆಕ್ಟ್ ಮಾಡ್ತಾ ಇರ್ತೀವಿ. ಟೆನ್ಸ್ ಆಗೋಗಕ್ಕಾಗಲ್ಲ, ಟೆನ್ಸ್ ಟೆನ್ಸ್ಡ್ ನಾನು ಹೇಳಿದ್ದು ಟೆನ್ಸ್ ಆಗೋಗ್ಬಿಟ್ಟಿದ್ದು ಅದು ತಪ್ಪ. ಟೆನ್ಸ್ ಡೋಂಟ್ ಬಿ ಟೆನ್ಸ್ ಅಂತಾರಲ್ಲ, ಅದು ತಪ್ಪ. ಅದೇ ಟೆನ್ಸ್ಡ್ ಅಲ್ಲ ಟೆನ್ಸ್ ಅಂತ ಇದು. ಅದು ಡೀಪ್ ಸ್ವಲ್ಪ ಜೋರಾಗಿ ಸ್ಟ್ರೆಸ್ ಮಾಡಿ ಹೇಳಿಲ್ಲ, ತಪ್ಪಾಯಿತು. ಇಂಗ್ಲೀಷ್ ಮೇಲೆ ಟೆನ್ಸೇ ಕರೆಕ್ಟ್ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗೈಸ್, ತಪ್ಪು ಎಷ್ಟೊಂದು ಮಾತಾಡ್ಬಿಟ್ಟಿರ್ತೀವಿ ಅಷ್ಟೇ ಗೈಸ್. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ತುಂಬ ಥ್ಯಾಂಕ್ ಯು ನಮ್ಮ ಬ್ಲಾಗ್ನ ನೋಡಿದ್ದಕ್ಕೆ. ಐ ಹೋಪ್ ಇಟ್ ಈಸ್ ನಾಟ್ ಬೋರಿಂಗ್. Until next time, take care. Bye. See you guys. Bye. ಏನಿದು ವೆರಿಕೋಸ್ ವೆನ್ಸ್ ಬರುತ್ತೆ ಹಿಂಗೆಲ್ಲ ರೆಡ್ ಕಲರ್ ಬಂದರೆ? ಅದು ನರ. ವೆರಿಕೋಸ್ ವೈನ್ಸ್ ಏನಲ್ಲ ರೆಡ್ ಅಲ್ಲ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಗೈಸ್, ಮೆಹಂದಿ ಎಷ್ಟು ಕಷ್ಟಪಟ್ಟು ಹಾಕಿದ್ದೀನಿ ಗೈಸ್, ಆದರೆ ಮೆಹಂದಿದು ಏನು ಕಲರೇ ಬಂದಿಲ್ಲ. ನಮಗೆ ಮೋಸ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಮ್ಮ, ಚಿಕ್ಕ ಹುಡುಗಿ ಅಂತ ಮೋಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಮೆಹಂದಿ ಸರಿಯಾಗಿ ಕೊಟ್ಟಿಲ್ಲ ಅವನು ಅಂತ. ನಾನು ಹೇಳ್ದೆ ನಿಮಗೆ ಹೋಗಿ ತಗೋ ಅಂತ. ನಾನು ಅಲ್ಲೇ ನಿಂತಿದ್ನಲ್ಲ. ಇಲ್ಲಮ್ಮ, ಕೊಟ್ಟವ್ರೆ ಪಾಪ. ಓಕೆ ಗೈಸ್, ಭವಿಷ್ಯಂಗೆ ಒಂದು ದೊಡ್ಡ ಸ್ಕ್ಯಾಮ್ ಆಗಿ ಹೋಗ್ಬಿಟ್ಟಿದೆ. ಒಳ್ಳೆ ಮೆಹಂದಿ ಕೊಟ್ಟಿಲ್ಲ ಅವರು, ಯಾವುದೋ ಆರ್ಟಿಫಿಷಿಯಲ್ ಮೆಹಂದಿ ಕೊಟ್ಬಿಟ್ಟಿದ್ದಾರೆ. ಕಲರೇ ಬಂದಿಲ್ಲ. ನಾಳೆ ನೋಡೋಣ ಗೈಸ್. ಆರೆಂಜ್ ಕಲರ್ ಆದ್ರೂ ಬರಬೇಕಾಗಿತ್ತು ಗೈಸ್. ಆರೆಂಜ್ ಇರಲಿ, ಅದು ಆರೆಂಜ್ದು ಮಾರ್ಕು ಬಂದಿಲ್ಲ ಗೈಸ್. ಆ ಥರ ಇದೆ ಆರೆಂಜ್ ಮಾರ್ಕ್. ಅದೇ 2 hours ಆದಮೇಲೆ ಡಾರ್ಕ್ ಆಗಬೇಕಾಗಿತ್ತು. ನೋಡೋಣ ನಾಳೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಬಾಯ್ ಗೈಸ್. ಬಾಯ್.